you can't confess. I'm just your ghost if we're not undressed. A part of me wish that we never met, but you act like we never. Got too wasted in the bathroom of your parents' house. Then you kissed me in the backseat of a taxi ride. ಹಾಯ್ ಹಲೋ ಗುಡ್ ಮಾರ್ನಿಂಗ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಮಂದಾರಗಿರಿ ಹಿಲ್ಸ್. ಸಿಕ್ಕಾಪಟ್ಟೆ ಡ್ರಿಸ್ಲಿಂಗ್ ಬ್ಯಾಂಗ್ಳೂರಲ್ಲಿ. ಯಾರು ತುಮಕೂರು ಮತ್ತು ಸರೌಂಡಿಂಗ್ ಬ್ಯಾಂಗ್ಳೂರ್ ಆ್ಯಂಡ್ ಈ ಒಂದು ಪ್ಲೇಸಸಲ್ಲಿ ಇರ್ತೀರಾ, ಜಸ್ಟ್ ಒನ್ ಡೇ ಟ್ರಿಪ್ ಅಥವಾ ಒನ್ ಡೇ ಪ್ಲ್ಯಾನ್ ಅಂತ ಮಾಡಿಕೊಂಡು ಫ್ಯಾಮಿಲೀಸ್ ಜೊತೆ ಬಂದು ಎಂಜಾಯ್ ಮಾಡಿ. ವ್ಯೂ ಪಾಯಿಂಟ್ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈ ಒಂದು ಪ್ಲೇಸ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ. ಸೊ ಮಂದಾರಗಿರಿ ಈಸ್ ಆಲ್ಸೋ ನೋನ್ ಆ್ಯಸ್ ಬಸದಿ ಬೆಟ್ಟ. ಆ ಬಸದಿ ಬೆಟ್ಟ ಅಲ್ಲಿರೋ ಲೋಕಲ್ ಪೀಪಲ್ ಹೆಸರು ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಅರೌಂಡ್ 65 to 75 ಕಿಲೋಮೀಟರ್ಸ್ ಆಗುತ್ತೆ. ನೀವು ಈಸಿಯಾಗಿ ಡ್ರೈವ್ ಮಾಡ್ಕೊಂಡು ಬಂದು ಒನ್ ಡೇ ಸ್ಪೆಂಡ್ ಮಾಡಿ ಬರ್ಬೋದು. ಸೊ ಮಾರ್ನಿಂಗ್ 6 to ಈವ್ನಿಂಗ್ 6 ಅಲೋ ಮಾಡ್ತಾರೆ. ಅಲ್ಲಿರೋ ಮೇನ್ ಪ್ಲೇಸಸ್ ಬಗ್ಗೆ ಹೇಳ್ತೀನಿ. ಸರೌಂಡಿಂಗ್ ಪ್ಲೇಸಸ್, ಮೈದಾಳ ಲೇಕ್ ಇದೆ ಆ್ಯಂಡ್ ತುಂಬ ಸಕ್ಕತ್ತಾಗಿರುತ್ತೆ. ಆ ಸೀನರಿ ಒಂದು ನೋಡೋದಕ್ಕೆ ಬ್ಯೂಟಿಫುಲ್ ಮೇಲಿಂದ. ಸೊ ಆಲ್ಮೋಸ್ಟ್ 435 to 450 ಮೆಟ್ಲು ಇರುತ್ತೆ, ಹತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದೇನು ದೊಡ್ಡ ಟ್ರೆಕ್ಕಿಂಗ್ ಥರ ಫೀಲ್ ಆಗಲ್ಲ. ಸೊ ಇಟ್ಸ್ ಈಸಿ ಟು ಕ್ಲೈಂಬ್. ಓಕೆ, ಮೇನ್ಲಿ ಅಟ್ರಾಕ್ಷನ್ ಬಂದುಬಿಟ್ಟು ಪಿಂಚಿ ಟೆಂಪಲ್ ಅಥವಾ ಒಂದು ನವಿಲು ದೇವಸ್ಥಾನ ಅಂತ ಕರೀತಾರೆ, ಪೀಕಾಕ್ ಟೆಂಪಲ್ ಅಂತ. ಇದು ಮೂಲತಃ ಜೈನ ಧರ್ಮದಲ್ಲಿ ಇದುವರೆಗೂ ಯಾರೂ ಆ ಥರ ಕಟ್ಟಿಲ್ಲ. ಸೊ 81 ಫೀಟ್ ಅಂದರೆ ಅದು ನವಿಲು ಗರಿಗಳಲ್ಲಿ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಅದು ಮೇನ್ಲಿ ಅಟ್ರಾಕ್ಷನ್. ಅದು ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಬುಕ್ಕಲ್ಲೂ ಕೂಡ ರಿಜಿಸ್ಟರ್ ಆಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಕ್ಷಮೆ ಇರಲಿ. ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಹೊರಡೋಣ. ಇದು ಬಂದುಬಿಟ್ಟು ನೈಸ್ ರೋಡ್ ಎಂಟ್ರೆನ್ಸ್. ನಾನೀಗ ತುಮಕೂರು ರೋಡ್ ಕನೆಕ್ಟ್ ಆಗಬೇಕು. ಎಕ್ಸಾಕ್ಟ್ ಡೆಸ್ಟಿನೇಷನ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ಸೊ ಈಗ ಈ ಒಂದು ಮೋಡ ಕವಿದ ವಾತಾವರಣ ಫ್ರಮ್ ಲಾಸ್ಟ್ 3 days ಕಂಟಿನ್ಯೂಸ್ ಡ್ರಿಸ್ಲಿಂಗ್ ಇನ್ ಬ್ಯಾಂಗ್ಳೂರ್. ವಿಡಿಯೋ ಮಾಡಬಾರ್ದಾ, ಸಿಕ್ಕಾಪಟ್ಟೆ ದಿನ ಆಯಿತು ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಬಂದಿದ್ದು. ಇದು ಬಂದು ತುಮಕೂರು ರೋಡ್ಗೆ ಕನೆಕ್ಟ್ ಆಯಿತು. ಸೊ ಹಾಗೆ ಬರ್ತಾ ಎಕ್ಸಾಕ್ಟ್ಲಿ ನಾವು ಮಂದಾರಗಿರಿ ಹಿಲ್ಗೆ ಹೋಗಬೇಕು ಅಂದರೆ ಈ ಪಂಡಿತನಹಳ್ಳಿ ಒಂದು ಆರ್ಚ್ ಇದೆ. ಸೊ ಈ ಆರ್ಚ್ ಮುಖಾಂತರ ಹೋಗಬೇಕು. ನಾನು ಅಲ್ಲೇ ಎಂಟ್ರೆನ್ಸಲ್ಲಿ ನಾನು ಕಂಪ್ಲೀಟ್ಲಿ ಡೈಲೆಮಾದಲ್ಲೇ ಈ ಒಂದು ಲೊಕೇಶನ್ನ ರೀಚ್ ಆದೆ. ಸೊ ಅರೌಂಡ್ 5 PM ಆಗಿತ್ತು. ಇನ್ನು 1 hour ಟೈಮ್ ಇದೆ. ನಾನು ಮೇಲ್ಗಡೆ ಹತ್ತಿ ಇಳಿಬೇಕು, ವೀಡಿಯೋ ಮಾಡಬೇಕು ಅಂತ. ಸೊ ನಾನು ಬಂದಿದ್ದೀನಿ, ಏನಾದರೂ ಆಗಲಿ ವೀಡಿಯೋಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೊರಟೆ. ಇದೀಗ ನೀವು ನೋಡಬಹುದು, ಇದು ಬಂದು ಜೈನ ಧರ್ಮದ ಒಂದು ಪ್ರತೀಕ ಅಥವಾ ಸಂಕೇತ. ತುಂಬ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನಾನು ದೂರದಿಂದ ನೋಡಿದ ತಕ್ಷಣ ಇದು ಒಂದು ಗೊಮ್ಮಟೇಶ್ವರನ ವಿಗ್ರಹ ಅಥವಾ ಒಂದು ಬಾಹುಬಲಿಯ ವಿಗ್ರಹ ಅಂತ ನನಗೆ ಫೀಲ್ ಆಯಿತು. ಬಟ್ ಅದಲ್ಲ, ಇದು ಬಂದು ಚಂದ್ರನಾಥ ತೀರ್ಥಂಕರರ ಒಂದು ಪ್ರತಿಮೆ ಅಥವಾ ಒಂದು ವಿಗ್ರಹ. ನೀವು ಕೂಡ ಕಣ್ತುಂಬ ವೀಕ್ಷಣೆ ಮಾಡಬಹುದು. ತುಂಬ ಸುಂದರವಾಗಿ, ತುಂಬ ಸೊಗಸಾಗಿ ಕೆತ್ತಿದ್ದಾರೆ. ಮತ್ತೊಂದು ಮಂದಾರಗಿರಿಯ ಆಕರ್ಷಣೀಯ ದೃಶ್ಯ ಅಂದರೆ ಈ ಒಂದು ಪೀಕಾಕ್ ಟೆಂಪಲ್, ಪಿಂಚಿ ದೇವಸ್ಥಾನ ಅಥವಾ ನವಿಲುಗರಿಯ ದೇವಸ್ಥಾನ ಅಂತ ಕರೀತಾರೆ. ಇದು ಬಂದುಬಿಟ್ಟು 81 ಫೀಟ್ ಇದೆ ಆ್ಯಂಡ್ ಗಿನ್ನಿಸ್ ರೆಕಾರ್ಡ್ ಕೂಡ ಈ ಒಂದು ಟೆಂಪಲ್ ಹೊಂದಿದೆ. ಈ ಥರದ ಒಂದು ಗುರುಮಂದಿರ ಫಸ್ಟ್ ಟೈಮ್ ನಾನು ನೋಡಿರೋದು. ಆ್ಯಂಡ್ ಜೈನ ಧರ್ಮದ ಯಾವುದೇ ಒಂದು ಪ್ಲೇಸಲ್ಲಿ ಈ ಥರ ಕಟ್ಟಿಲ್ಲ. ಈ ಒಂದು ನವಿಲುಗರಿಗೆ ಸಿಕ್ಕಾಪಟ್ಟೆ ವೈಶಿಷ್ಟ್ಯತೆ ಇದೆ ಜೈನ ಧರ್ಮದಲ್ಲಿ. ಅದಕ್ಕೆ ಹಿಸ್ಟ್ರಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದನೇ ಇದು ಮಾಡಿರೋದು. ಕೆಳಗಡೆ ಲೋಟಸ್ ಬ್ಯಾಕ್ಗ್ರೌಂಡ್ ಕೆಳಗಡೆ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆ ಕಂಪ್ಲೀಟ್ಲಿ ನವಿಲುಗರಿಯ ಒಂದು ಸ್ಕಲ್ಪ್ಚರ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಆಕರ್ಷಣೀಯ ಆ್ಯಂಡ್ ಅತ್ಯಾಧುನಿಕವಾಗಿ ಒಂದು ಅಂದರೆ ಮೇಂಟೆನೆನ್ಸ್ ನೀಟಾಗಿ ಮಾಡಿದ್ದಾರೆ. ನೀವು ಕೂಡ ನೋಡ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು.
ಐ ವುಡ್ ರಿಯಲಿ ರೆಕಮೆಂಡ್, ಯಾರೆಲ್ಲ ಒಂದು ಟ್ರೆಕ್ಕಿಂಗ್ ಅಥವಾ ಯಾರೆಲ್ಲ ಈ ಒಂದು ನೇಚರ್ ಲವ್ ಮಾಡ್ತಾರೆ ಅವರೆಲ್ಲ ಒಂದು ಸಾರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗೈಸ್ ಬನ್ನಿ. ಓಮ್ಸೂರ್ ಇಸ್ ಸ್ಟೇಯಿಂಗ್ ನಿಯರ್ ಬೈ ಬ್ಯಾಂಗ್ಳೂರ್ ಆ್ಯಂಡ್ ತುಮಕೂರು. ಡು ನಾಟ್ ಸ್ಕಿಪ್ ದಿಸ್ ಪ್ಲೇಸ್. ಮೈ ಡಿಯರ್ ಫ್ರೆಂಡ್ಸ್, ನೀವೀಗ ನೋಡ್ಬೋದು ಇದೇ ಆ ಒಂದು ಮಂದಾರಗಿರಿ ಅಥವಾ ಬಸದಿ ಬೆಟ್ಟ. ಈ ಒಂದು ಬೆಟ್ಟಕ್ಕೆ 12ನೇ ಶತಮಾನದ ಒಂದು ಹಿಸ್ಟ್ರಿ ಇದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್. Think about the times you let me go, falling through the cracks, emotional. ವೆಲ್ಕಮ್ ಟು ಮಂದಾರಗಿರಿ ಗಾಯ್ಸ್. ನೋಡ್ಕೊಳ್ಳಿ, ಆಲ್ಮೋಸ್ಟ್ 435 to 450 ಸ್ಟೇ ಕೇಸ್ ಇದೆ. ಸೊ ಎಲ್ಲ ಮೆಟ್ಲು ಹೊತ್ಕೊಂಡು ಹೋಗೋಣ, ನನಗೂ ಕೂಡ ಒಂದಷ್ಟು ಎಕ್ಸಸೈಸ್ ಆಗುತ್ತೆ. ನೀವು ಹಾಗೇ ನೋಡ್ಬೋದು, ಬೆಟ್ಟದ ಮೇಲಿಂದ ನೀರು ಬರ್ತಾನೇ ಇದೆ. ಸ್ಲೋ ಆಗಿ ಅಬ್ಸರ್ವ್ ಮಾಡಿ. ಸೊ ನಾನು ಆಲ್ಮೋಸ್ಟ್ ಹಾಫ್ ಆಫ್ ದಿ ಪೋರ್ಷನ್ ರೀಚ್ ಆಗಿದ್ದೀನಿ. ನೋಡ್ಕೊಂಬಿಡಿ, ಇದೇ ಮಂದಾರಗಿರಿ. ಸೊ ಎಷ್ಟೋ ಜನ, ತುಮಕೂರು ಡಿಸ್ಟಿಕ್ ಆಲ್ಮೋಸ್ಟ್ 10 ತಾಲೂಕ್ಸ್ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರೊಂದು ಸರಿ ಬಂದ್ಬಿಟ್ಟು ವಿಸಿಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ. ನೀವು ಆಲ್ಮೋಸ್ಟ್ 450 ಸ್ಟೇರ್ ಕೇಸ್ ಹತ್ಕೊಂಬಂದರೆ ಇದು ಒಂದು ಎಂಟ್ರಿ ಸಿಗುತ್ತೆ. ಇಲ್ಲಿ 10 rupees ಈಚ್ ಒಂದು ಟಿಕೆಟ್ ಬಂದುಬಿಟ್ಟು. ಆ್ಯಂಡ್ ಆಲ್ಸೋ ಲೈಕ್ ದಿಸ್ ಈಸ್ ರನ್ನಿಂಗ್ ಬೈ ಒನ್ ಆಫ್ ದಿ ಟ್ರಸ್ಟ್. ಟೆಂಪಲ್ ಏನಿದೆ ಅದು ಬಂದುಬಿಟ್ಟು ಔಟ್ಸೈಡ್ ಫೋಟೋಸ್ ಎಲ್ಲ ಇದೆ, ಬಟ್ ಇನ್ಸೈಡ್ ಇಲ್ಲ. ಈಗ ನೀವು ನೋಡ್ಬೋದು, ಭಗವಾನ್ ಮಹಾವೀರ ಸ್ವಾಮಿ ಇವರು 24ನೇ ತೀರ್ಥಂಕರರಾದ ಜೈನ್ ಧರ್ಮದ ಒಬ್ಬ ದೇವರಂತ ನೋಡ್ಕೊಳ್ಳಿ. ಇಟ್ಸ್ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್. ನೀವೆಲ್ಲ ನೋಡ್ಕೊಬೋದು. ಇನ್ಕ್ಲೂಡಿಂಗ್ ಪೀಪಾಲ್ ಟ್ರೀ, ಅರಳಿ ಮರ ಏನಿದೆ ಅದು ಕೂಡ ಆರ್ಟಿಫಿಷಿಯಲ್. ವಾವ್, ಅಮೇಝಿಂಗ್. ಸೊ ಇದರ ಅರ್ಥ, ಮಂದಾರ ಅಂದರೆ ಇಲ್ಲಿ ಒಂದು ಧ್ಯಾನ ಮಾಡುವ ಸ್ಥಳ. ಇದು 12ನೇ ಶತಮಾನದಿಂದ ಇದಕ್ಕೆ ಒಂದು ಹೆಸರಿದೆ. ಗೈಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ನನ್ನ ವಾಯ್ಸ್ ಬ್ರೇಕ್ ಆಗ್ತಿರುತ್ತೆ. ಆಗಲೇ ಏನು ಹೇಳ್ತಿದೆ ಅಂದರೆ, ಈ ಒಂದು ಮಂದಾರಗಿರಿ ನೋಡ್ಕೊಳ್ಳಿ ಯಾವ ಥರ ಇದೆ. ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಅರಳಿ ಮರ ಅವರು ಮಾಡಿರೋದು. ಆ್ಯಂಡ್ ಸುತ್ತ ಭಕ್ತಾದಿಗಳು, ಅವರ ಜೈನ್ ಧರ್ಮದ ಒಂದಷ್ಟು ಭಕ್ತಾದಿಗಳು. ಮಹಾವೀರ್ ಜೈನ್, ಒನ್ ಆಫ್ ದಿ ಬೆಸ್ಟ್ ಸೀನರಿ ಇನ್ ತುಮಕೂರು. ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ನನ್ನ ಹುಟ್ಟೂರು ಬಂದುಬಿಟ್ಟು ತುಮಕೂರೇ, ಬಟ್ ಸೊ ಆಸಮ್. ಎಷ್ಟೊಂದು ಗಾಳಿ ಬರ್ತಿದೆ, ಬಟ್ ಆದರೆ ಒಂದು ಎಲೆನೂ ಅಲ್ಲಾಡ್ತಿಲ್ಲ. ವಾವ್, ಆಸಮ್. ಸೊ ಇಲ್ಲಿ ಒಂದು ಗಮನಿಸ್ಬೋದು, ಇಲ್ಲಿ ಭಕ್ತಾದಿಗಳೆಲ್ಲ ಇನ್ಕ್ಲೂಡಿಂಗ್ ಪ್ರಾಣಿ ಪಕ್ಷಿಗಳು ಎಲ್ಲ ವನ್ಯಜೀವಿಗಳು ಎಲ್ಲ ಬಂದ್ಬಿಟ್ಟು ಮಹಾವೀರ್ ಜೈನ್ ಅವ್ರಿಗೆ. ಹಾಗೆ ನೀವು ನೋಡಿಕೊಂಡ್ರೆ ಈ ಟೆಂಪಲ್ ಹಿಂಭಾಗ ಮೈದಾಳ ಲೇಕ್ ಇಸ್ ದೇರ್. ತುಂಬ ಸಕ್ಕದಾಗಿ ಕಾಣಿಸುತ್ತೆ ಆ ಒಂದು ವ್ಯೂ ಪಾಯಿಂಟ್.
ಮಂದಾರಗಿರಿಯ ಬೆಟ್ಟದ ಮೇಲೆ 4 ದೇವಸ್ಥಾನಗಳು ಸಾಲಾಗಿ ಕಂಡುಬರುತ್ತೆ. ಇದು ಜೈನ ಧರ್ಮದ ಒಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಪಾರ್ಶ್ವನಾಥ ಸ್ವಾಮಿಗಳು, ಹಾಗೆ ಚಂದ್ರಪ್ರಭು ತೀರ್ಥಂಕರರು, ಚಂದ್ರನಾಥ ತೀರ್ಥಂಕರರು, ಮಹಾವೀರ್ ತೀರ್ಥಂಕರರು, ಹೀಗೆ 4 ದೇವಸ್ಥಾನಗಳು ಕಂಡುಬರುತ್ತೆ. ಆ ಒಂದು ಕೆತ್ತನೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಆ್ಯಂಡ್ ವಿಸಿಟ್ ಮಾಡಿದ್ದು ಕೂಡ. ಈ ಒಂದು ಜೈನ ಧರ್ಮದ ಒಂದು ಮೂಲ ಕ್ಷೇತ್ರ ಅಂದರೆ ಈ ಒಂದು ಮಂದಾರಗಿರಿ. ತುಂಬ ನೀಟಾಗಿ, ತುಂಬ ಅಚ್ಚುಕಟ್ಟಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ. ಓವರಾಲ್ ಒನ್ ಡೇ ಏನು ಪ್ಲ್ಯಾನ್ ಮಾಡ್ತೀರಾ, ಪರ್ಫೆಕ್ಟ್ Don't ವೀಕೆಂಡ್ forget all the ಸ್ಯಾಟಿಸ್ಫ್ಯಾಕ್ಷನ್. things you've been taught, you've been told. Don't blink, don't run, don't turn left or turn right or look straight at the sun. My mind's going in circles, I'm trying to fight it. Getting these voices inside to stay quiet. Going to the place where all this began. Just start again. Oh, you won't see the light until the dawn breaks. No, till it's all said. ಸೊ ಈಗ ನಾನು ಇಳಿತಾ ಇದ್ದೀನಿ. ಟೈಮ್ ಆಲ್ರೆಡಿ ನೋಡೋಣ 5:26. ಸೊ ಈವ್ನಿಂಗ್ 5:26 ನೋಡ್ಕೊಬೋದು ನೀವು ಯಾವ ಥರ ಇದೆ ವೆದರ್ ಅಂತ. ಸೊ ನಾನು ಈಗ ಬ್ಯಾಂಗ್ಳೂರ್ಗೆ ಓಡಬೇಕು. What it takes. Gotta make a wrong turn and turn around. Gotta fall fast to pick yourself. The night is young, our memories echo inside me. As time is slowly ticking away, I miss the way that we were in harmony. I'm having trouble letting go. I close my eyes and wish you were closer. Now we're like footprints in the snow, slowly fading until it's over.